ಜನಾರ್ದನ ರೆಡ್ಡಿ ಶ್ರೀರಾಮುಲುಗೆ ಸೇರಿದಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಇಡಲಾಗಿದೆ. ಮಾಡೆಲ್ ಹೌಸ್ ಬೆಂಕಿ ಅವಘಡದ ಹಿಂದೆ ಕಾಂಗ್ರೆಸ್ ನಾಯಕರ ಕೈವಾಡ ಇದೆಯಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡೆಲ್ ಹೌಸ್ಗೆ ಬೆಂಕಿ ಹಾಗೂ ಡೀಸೆಲ್ ಬಳಸಿ ಅಂದ್ರೆ ಡೀಸೆಲ್ ಪೆಟ್ರೋಲ್ ಬಳಸಿ ಬೆಂಕಿ ಇಟ್ಟಿದ್ದಾರೆ. ನಮ್ಮ ಸೆಕ್ಯೂರಿಟಿಗಳು ಬಂದಾಗ 10-12 ಮಂದಿ ಓಡ್ ಹೋಗ್ತಾ ಇದ್ರು. ಆ ದೃಶ್ಯ ನಮ್ಮ ಬಳಿ ಇದೆ ಅಂತ ಜನಾರ್ದನ ರೆಡ್ಡಿ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಜೊತೆ ಮಾತನಾಡ್ತಾ ಹೇಳಿದ್ದಾರೆ. ಬ್ಯಾನರ್ ಗಲಾಟೆ ದಿನವೇ ಬೆಂಕಿ ಹಚ್ಚೋದಾಗಿ ಹೇಳಿದ್ರು. ಅದೇ ರೀತಿ ಇವತ್ತು ಬೆಂಕಿ ಹಚ್ಚಿದ್ದಾರೆ. 5 ನಿಮಿಷದಲ್ಲಿ ನಿಮ್ಮ ಮನೆ ಸುಡ್ತೇವೆ ಅಂತಲೂ ಕೂಡ ಆ ಟೈಮ್ನಲ್ಲಿ ಹೇಳಿದ್ರು. ಹೀಗಾಗಿ ಬೆಂಕಿ ಹಚ್ಚಿರೋರನ್ನ ಪೊಲೀಸರು ಪತ್ತೆ ಹಚ್ಚಲಿ. ಸುಮಾರು 10ರಿಂದ 12 ಹುಡುಗರು ಬೆಂಕಿ ಹಚ್ಚಿದ್ದಾರೆ. ಈ ಘಟನೆ ನಡೆದಂತಹ ಸ್ಥಳಕ್ಕೆ ಸೋಮಶೇಖರ ರೆಡ್ಡಿ ಅವರು ಭೇಟಿ ನೀಡಿದ್ರು. ಭೇಟಿ ನೀಡಿ ಏನೇನು ಅನಾಹುತ ಆಗಿದೆ, ಏನೇನು ಡ್ಯಾಮೇಜ್ ಆಗಿದೆ ಎಲ್ಲವನ್ನು ಪರಿಶೀಲನೆ ನಡೆಸಿದ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ರು. ಏನು ಹೇಳಿದ್ರು ಕೇಳಿ. ಬಳ್ಳಾರಿಯಲ್ಲಿ ಮೊನ್ನೆ ಅಷ್ಟೇ ಬ್ಯಾನರ್ ಗಲಾಟೆ ದೊಡ್ಡ ಸದ್ದನ್ನು ಮಾಡಿತ್ತು. ಆದರೆ ಆ ಗಲಾಟೆ ಮುಗಿಯಿತು ಅನ್ನೋಷ್ಟರಲ್ಲೇ ಇದೀಗ ಮತ್ತೊಂದು ಅವಘಡ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಂಡಿದೆ. ಜನಾರ್ದನ ರೆಡ್ಡಿ ಅವರಿಗೆ ಸೇರಿದ ರುಕ್ಮಿಣಿ ಲೇಔಟ್ನಲ್ಲಿರ್ತಕ್ಕಂಥ ಒಂದು ಮಾಡೆಲ್ ಹೌಸ್ ಇತ್ತು. ಆ ಮಾಡೆಲ್ ಹೌಸ್ಗೆ ಇವತ್ತು ಸಂಜೆ ಒಂದು ಬೆಂಕಿ ಬಿದ್ದಂಥ ಘಟನೆ ನಡೆದಿದೆ. ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಂಡಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಶಾಸಕ ಮತ್ತು ಜನಾರ್ದನ ರೆಡ್ಡಿ ಸಹೋದರಾಗಿರ್ತಕ್ಕಂಥ ಸೋಮಶೇಖರ್ ಅವರು ಇದ್ದಾರೆ. ಅವ್ರನ್ನ ಕೇಳಬನ್ನಿ. ಸರ್, ಹೆಂಗೆ ಬೆಂಕಿ ಇತ್ತು? ಇಲ್ಲಿ ಯಾರು ಬರ್ತಾ ಇದ್ರೆ ವಾಸ ಇದ್ರೆ ಸರ್? ಇದು ನಮ್ಮ ತಾಯಿ ಹೆಸರಲ್ಲಿ ರುಕ್ಮಿಣಿ ಲೇಔಟ್ ಅಂತೇಳಿ ಒಂದು ಲೇಔಟ್ ಮಾಡಿ ಒಂದು ಮಾಡೆಲ್ ಹೌಸ್ ಮಾಡಿದ್ದೀವಿ. ಇದೇ ಥರ ಮಾಡೆಲ್ ಹೌಸಸ್ ಬರ್ತವೆ ಅಂತೇಳಿ ನಾವು ತೋರಿಸ್ಲಿಕ್ಕೆ ಜನಕ್ಕೆ ಮಾಡೆಲ್ ಹೌಸ್ ಮಾಡಿದ್ದೀವಿ. ಜಿ ಸ್ಕ್ವೇರ್ ಕೂಡ ಅಂತ ಕರೀತಾರೆ ಇದನ್ನು. ಏನಾಗಿದೆ, ಸಾಯಂಕಾಲ ವಾಕಿಂಗ್ ಮಾಡ್ತಾ ಇರ್ತಾರೆ ಭಾಳ ಮಂದಿ. ಇದರಲ್ಲಿ ಸಾವಿರಾರು ಗಟ್ಟಲೆ ಜನ ಇಲ್ಲಿ ವಾಕಿಂಗ್ ಮಾಡ್ತಾರೆ. ವಾಕಿಂಗ್ ಮಾಡುವಾಗ ಪುಡಾರಿಗಳು ಅಂದರೆ ನನಗೆ ತಿಳಿದಷ್ಟು ಮಟ್ಟಿಗೆ ಮೊನ್ನೆ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು, ನಮ್ಮ ಬಳ್ಳಾರಿ ಸಿಟಿ MLA, ಬಳ್ಳಾರಿನ ಭಸ್ಮ ಮಾಡಿಬಿಡ್ತೀನಿ, ಜನಾರ್ದನ ರೆಡ್ಡಿ ಮನೆ ಭಸ್ಮ ಮಾಡ್ತೀನಿ ಅಂತೇಳಿ. ಅದೇ ಥರ ಇವತ್ತು ಕಾಂಗ್ರೆಸ್ನ ಪುಡಾರಿಗಳು ಅಂತ ಹೇಳ್ಬೋದು. ಒಬ್ಬನ ಫೋಟೋ ಕೂಡ ಸಿಕ್ಕಿದೆ, ಅದು ಫೋಟೋ ನಿಮ್ಗೆ ಹಾಕಿದ್ದೀನಿ. ಅವರು ಬಂದು ಇದಕ್ಕೆ ಪೆಟ್ರೋಲು ಡೀಸೆಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಟೋಟಲ್ ಎಲ್ಲ ಡೋರ್ಗಳು, POP ಮತ್ತು ಎಲ್ಲ ಕಂಪ್ಲೀಟ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಸೋಫಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.